ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆತನ ಕೃಪೆಯ ಮೂಲಕ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಧ್ಯಾನ ಮಾಡುವ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇಂದಿನ ಸಂದೇಶಕ್ಕೆ ನಾನು ಆರಿಸಿಕೊಂಡಿರೋ ವಾಕ್ಯ ಭಾಗ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 12ರಿಂದ 15ನೇ ವಚನ, ವರ್ಸ್ 12 to 15. ಈ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ಒಂದು ಕುಷ್ಠರೋಗಿಯ ಸಾಕ್ಷಿ. ಅಂದರೆ ಈ ಕುಷ್ಠರೋಗಿಯ ಜೀವನದಿಂದ ಅನೇಕ ವಿಷಯಗಳನ್ನು ನಾವು ಈ ದಿನ ಕಲಿಯುವವರಾಗಿದ್ದೇವೆ. ಮೇ ಬಿ ಯು ವಿಲ್ ಬಿ ಸರ್ಪ್ರೈಸ್ಡ್. ನೀವು ಆಲೋಚನೆ ಮಾಡಬಹುದು, ಒಂದು ಕುಷ್ಠರೋಗಿಯಿಂದ ನಾವು ಏನು ಕಲಿಯಬಹುದು. ನಾವು ಇಟ್ಸ್ ಬೈಬಲಲ್ಲಿರುವಂತಹ ಎಲ್ಲ ವಿಷಯದಲ್ಲೂ ನಾವು ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು. ಇಂದಿನ ಸಂದೇಶ ಒಂದು ಕುಷ್ಠರೋಗಿಯ ಜೀವನದಿಂದ, ಅಂದರೆ ಆತನ ಸಾಕ್ಷಿಯನ್ನು ನಾವು ಕೇಳುವವರಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡಿ ಸಂದೇಶದ ಕಡೆಗೆ ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಲೂಕನು ಬಹಳ ಸೂಕ್ಷ್ಮವಾಗಿ ಈ ಸುವಾರ್ತೆಯನ್ನು ಬರೆಯುತ್ತಿದ್ದಾನೆ. ಅಂದರೆ ಮತ್ತಾಯನು ಮತ್ತು ಮಾರ್ಕನು ಅವರ ಸುವಾರ್ತೆಯನ್ನು ಬರೆದ ಮೇಲೆ ಲೂಕನು ಬರೆಯುತ್ತಿದ್ದಾನೆ. ಅಂದರೆ ಅದನ್ನು ಓದಿ ಎಲ್ಲ ವಿಷಯಗಳಿಗೆ ಬಹಳ ಮುಖ್ಯತ್ವವನ್ನು ನೀಡುತ್ತಾ ಈ ಸುವಾರ್ತೆಯನ್ನು ಬರೆಯುತ್ತಿದ್ದಾನೆ. ಹಿ ಈಸ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಈಚ್ ಅಂಡ್ ಎವ್ರಿ ವರ್ಡ್. ಇದರಲ್ಲಿ ನಾವು ನೋಡಬಹುದು. ಅಂದರೆ ಯೇಸು ಕ್ರಿಸ್ತನ ಜನನದ ಬಗ್ಗೆ ಬಹಳ ಒಳ್ಳೆ ವಿವರಣೆಯನ್ನು ನೀಡುತ್ತಾನೆ. ಹೇಗೆ ಮರಿಯಳು ಗರ್ಭವತಿಯಾದಳು, ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಒಂದು ಟೀನೇಜ್ ಟೈಮಲ್ಲಿ ಏನು ಘಟನೆ ನಡೆಯಿತು, ಅದು ಮಾತ್ರವಲ್ಲ, ಆತನ ದೀಕ್ಷಾ ಸ್ಥಾನದ ಬಗ್ಗೆ ಬರೆಯುತ್ತಿದ್ದಾನೆ. ಅದು ಮಾತ್ರವಲ್ಲ, ಸೈತಾನನಿಂದ ಆತನ ಶೋಧನೆಗೆ ಒಳಗಾದನು, ಆ ವಿಷಯವನ್ನು ಬರೆಯುತ್ತಾನೆ. ಅದು ಮಾತ್ರವಲ್ಲ, ಇನ್ನು ಅನೇಕ ವಿಷಯಗಳನ್ನು, ವಂಶಾವಳಿಯ ಬಗ್ಗೆ ಬರೆಯುತ್ತಾನೆ. ಈ ವಿಷಯವನ್ನೆಲ್ಲ ಲೂಕನು ಬರೆಯುವ ಕಾರಣವೇನೆಂದರೆ, ಯೇಸು ಕ್ರಿಸ್ತನು ಎಲ್ಲ ವಿಷಯದಲ್ಲಿ ಪರಿಪೂರ್ಣನಾಗಿದ್ದನು ಎಂದು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ದೈವಿಕವಾಗಿ ಎಲ್ಲ ವಿಷಯದಲ್ಲೂ ಪರಿಪೂರ್ಣನಾಗಿದ್ದನು. ಅಂದರೆ ಹಿ ವಾಸ್ ಪರ್ಫೆಕ್ಟ್. ಆತನಲ್ಲಿ ಒಂದು ಮಿಸ್ಟೇಕ್ ಅಥವಾ ಕೊರತೆಯನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ದಿನ ಅನೇಕ ಜನರು ಕ್ರೈಸ್ತರಲ್ಲಿ ಕೊರತೆಯನ್ನು ಕಂಡುಹಿಡಿಯುತ್ತಾರೆ, ಆದರೆ ಕ್ರಿಸ್ತನಲ್ಲಿ ಕೊರತೆಯನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಲೂಕನು ಹೇಳುತ್ತಿದ್ದಾನೆ, ಆತನು ದೈವಿಕವಾಗಿ ಪರಿಪೂರ್ಣನಾಗಿದ್ದಾನೆ. ಅದು ಮಾತ್ರವಲ್ಲ, ಪ್ರವಾದನೆಗಳು ಪರಿಪೂರ್ಣವಾಗಿದೆ. ಯೇಸು ಕ್ರಿಸ್ತನು ಆತ್ಮೀಕವಾದ ವಿಷಯದಲ್ಲೂ ಪರಿಪೂರ್ಣನಾಗಿದ್ದನು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಸಾಮಾಜಿಕವಾದ ಎಲ್ಲ ವಿಷಯದಲ್ಲೂ ಕೂಡ ಆತನು ಪರಿಪೂರ್ಣನಾಗಿದ್ದನು. ಉದಾಹರಣೆಗೆ, ಆತನು 30 ವಯಸ್ಸಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡುತ್ತಾನೆ. ದೇರ್ ಇಸ್ ಅ ಲಾಟ್ ಆಫ್ ಹಿಸ್ಟ್ರಿ ಅಂಡ್ ಲಾಟ್ ಆಫ್ ರೀಸನ್ಸ್ ಬಿಹೈಂಡ್ ದಿಸ್ ಒನ್. ಆದ ಕಾರಣ ಯೇಸು ಕ್ರಿಸ್ತನು ಎಲ್ಲ ವಿಷಯದಲ್ಲಿ ಪರಿಪೂರ್ಣನಾಗಿದ್ದನು, ಪರ್ಫೆಕ್ಟ್ ಆಗಿದ್ದನು. ಆತನಲ್ಲಿ ಕೊರತೆ ಎಂಬ ವಿಷಯವನ್ನು ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವಿಷಯವನ್ನು ಬರೆದು 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸೇವೆ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ. ಅಂದರೆ ಯೇಸು ಕ್ರಿಸ್ತನು ತಳ್ಳಲ್ಪಟ್ಟ ಜನರಿಗೆ, ಬಡವರಿಗೆ ದೇವರ ರಾಜ್ಯದ ಕುರಿತಾಗಿ ಪ್ರಚಾರ ಮಾಡುತ್ತಿದ್ದಾನೆ. ಪಾಪದ ಕ್ಷಮಾಪಣೆಯ ಬಗ್ಗೆ, ರಕ್ಷಣೆಯ ಬಗ್ಗೆ, ನಿತ್ಯ ರಾಜ್ಯದ ಬಗ್ಗೆ ಪ್ರಚಾರ ಮಾಡಿ ಅನೇಕ ವಿಷಯಗಳನ್ನು ಜನರಿಗೆ ತಿಳಿಯಪಡಿಸುತ್ತಿದ್ದಾನೆ. ಅದು ಮಾತ್ರವಲ್ಲ, ಲೂಕನು ಹೇಳುವ ವಿಷಯ ಏನೆಂದರೆ, ಯೇಸು ಕ್ರಿಸ್ತನಿಗೆ ಪಾಪವನ್ನು ಕ್ಷಮಿಸುವ ಒಂದು ಬಲವಿದೆ. ಆತನು ಅಧಿಕಾರವನ್ನು ಹೊಂದಿದ್ದಾನೆ. ಅದು ಮಾತ್ರವಲ್ಲ, ನಮಗೆ ನಿತ್ಯ ಜೀವವನ್ನು ಕೊಡಲು ಶಕ್ತನಾಗಿದ್ದಾನೆ. ಆತನಿಗೆ ಬಲವಿದೆ. ಅದು ಮಾತ್ರವಲ್ಲ, ಸೈತಾನನನ್ನು ಜಯಿಸುವಂತಹ ಬಲವಿದೆ, ರೋಗವನ್ನು ನಿವಾರಣೆ ಮಾಡುವ ಬಲವಿದೆ. ಅದು ಮಾತ್ರವಲ್ಲ, ಮರಣವನ್ನು ಜಯಿಸುವ ಬಲವಿದೆ ಎಂದು ನಮಗೆ ಲೂಕನು ತಿಳಿಯಪಡಿಸುತ್ತಿದ್ದಾನೆ. ಈ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸೇವೆ ಪ್ರಾರಂಭವಾಗುತ್ತದೆ. ಇಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು
ದೇವರ ರಾಜ್ಯದ ಕುರಿತಾಗಿ ಮಾತ್ರ ಪ್ರಚಾರ ಮಾಡುತ್ತಿರಲಿಲ್ಲ, ರಕ್ಷಣೆಯ ಬಗ್ಗೆ ಮಾತ್ರ ಪ್ರಚಾರ ಮಾಡುತ್ತಿಲ್ಲ, ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವುದನ್ನು ಕೂಡ ನಾವು ನೋಡುತ್ತೇವೆ. ಅಂದರೆ ದೆವ್ವ ಹಿಡಿದ ಜನರನ್ನು ಬಂಧನದಿಂದ ಬಿಡಿಸುವವನಾಗಿದ್ದಾನೆ, ಮರಣಕರವಾದ ರೋಗವನ್ನು ಗುಣಪಡಿಸುತ್ತಾನೆ, ಸತ್ತವರನ್ನು ಎಬ್ಬಿಸುವವನಾಗಿದ್ದಾನೆ ಯೇಸು ಕ್ರಿಸ್ತನು. ಇದನ್ನೇ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಈ 5ನೇ ಅಧ್ಯಾಯದಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ. ಈ ವ್ಯಕ್ತಿ ಮರಣಕರವಾದ ಒಂದು ವ್ಯಾಧಿಯಲ್ಲಿ ಒಳಗಾದಂತಹ ವ್ಯಕ್ತಿ, ಕುಷ್ಠರೋಗಿಯನ್ನು ನಾವು ನೋಡುತ್ತೇವೆ. ಇವನು ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬರುತ್ತಿದ್ದಾನೆ. ಸ್ವಸ್ಥತೆಗೋಸ್ಕರ ಯೇಸು ಕ್ರಿಸ್ತನನ್ನು ಹುಡುಕುವುದನ್ನು ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಲೋಕದಲ್ಲಿ ಅನೇಕ ವಿಧವಾದ ರೋಗಗಳನ್ನು ನಾವು ನೋಡುತ್ತೇವೆ. ಕೆಲವು ರೋಗಗಳು ಇಟ್ಸ್ ಓಕೆ, ಸಾಧಾರಣವಾದ ರೋಗಗಳು, ಆದರೆ ಕೆಲವು ಭಯಂಕರವಾದ ರೋಗಗಳಾಗಿ ಇರುತ್ತದೆ. ಉದಾಹರಣೆಗೆ ಏಡ್ಸ್ ಬಹಳ ಭಯಂಕರವಾದ ರೋಗವಾಗಿದೆ, ಮರಣಕರವಾದಂತಹ ರೋಗವಾಗಿದೆ. ಆದರೆ ಚರಿತ್ರೆಯಲ್ಲಿ ನೋಡುವಾಗ ಬಹಳ ಹಳೆಯ ಭಯಂಕರವಾದ ರೋಗ ಯಾವುದೆಂದರೆ ಕುಷ್ಠರೋಗವಾಗಿದೆ. ಇದು ಎಲ್ಲರಿಗೂ ಹರಡುವಂತಹ ರೋಗವಾಗಿದೆ, ಗುಣಪಡಿಸಲಾಗದಂತಹ ರೋಗವಾಗಿದೆ, ಮರಣವನ್ನು ತರುವಂತಹ ರೋಗವಾಗಿದೆ. ಅದು ಮಾತ್ರವಲ್ಲ, ಈ ರೋಗ ಬಂದಿರುವವರು ಘೋರಕರವಾದ ಪರಿಸ್ಥಿತಿಯಲ್ಲಿ ಕಾಣಬರುತ್ತಾರೆ. ಈ ರೋಗ ಬರುವಾಗ ಮನುಷ್ಯರು ಅನೇಕ ಹಿಂಸೆಗಳಿಗೆ ಒಳಗಾಗುತ್ತಾರೆ. ಈ ರೀತಿಯಾದ ಒಂದು ವ್ಯಕ್ತಿಯನ್ನೇ ಈ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಿದ್ದೇವೆ. ಯೇಸು ಕ್ರಿಸ್ತನು ಗಲಿಲಾಯದಲ್ಲಿರುವಾಗ ಈ ಘಟನೆ ನಡೆಯುತ್ತದೆ. ಈ ವ್ಯಕ್ತಿ ಕುಷ್ಠರೋಗಿ ಯಾರೆಂದು ನಮಗೆ ಗೊತ್ತಿಲ್ಲ, ಆತನ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಅನೇಕ ಕಡೆ ಸೇವೆ ಮಾಡುತ್ತಿರುವಾಗ ಈ ಘಟನೆ ನಡೆದಿದೆ. ಸಾಧಾರಣವಾಗಿ ಕುಷ್ಠರೋಗಿಗಳು ಊರಿನ ಒಳಗೆ ಬರುವುದಿಲ್ಲ, ಯಾಕೆಂದರೆ ಆ ಸಮಯದಲ್ಲಿದ್ದ ಕಾನೂನು ಅದಕ್ಕೆ ಅನುಮತಿ ನೀಡುತ್ತಿರಲಿಲ್ಲ. ಈ ಕುಷ್ಠರೋಗಿಗಳು ನೋಡುವಾಗ ಇವರು ಊರಿನ ಹೊರಗಡೆ ಇರುವಂತಹ ಜನರಾಗಿದ್ದಾರೆ, ಊರಿನ ಹೊರಗಡೆ ಭಿಕ್ಷೆ ಬೇಡಿ ಬಾಳುವಂತಹ ಜನರಾಗಿದ್ದಾರೆ. ಈ ಕುಷ್ಠರೋಗಿಗಳ ಬಳಿಗೆ ಯಾವ ಮನುಷ್ಯರು ಹೋಗುವುದಿಲ್ಲ, ಅವರ ಸಂಗಡ ಮಾತಾಡುವುದಿಲ್ಲ. ಅದು ಮಾತ್ರವಲ್ಲ, ಅವರ ಹತ್ತಿರಕ್ಕೂ ಹೋಗುವುದಕ್ಕೆ ಬಯಸದೇ ಇರುವಂತಹ ಜನರನ್ನು ನಾವು ನೋಡುತ್ತೇವೆ. ಮನುಷ್ಯರ ಪ್ರಕಾರ ಕುಷ್ಠರೋಗಿಗಳು ಶಾಪಗ್ರಸ್ತರಾಗಿದ್ದಾರೆ. ಯಾಕೆಂದರೆ ಇವರನ್ನು ಮುಟ್ಟುವಾಗ ಆ ಶಾಪ ಇವರಿಗೂ ಮುಟ್ಟಬಹುದು ಎಂದ ಕಾರಣ ಅವರ ಬಳಿಗೆ ಕೂಡ ಹೋಗುವುದು, ಅವರ ಹತ್ತಿರಕ್ಕೂ ಹೋಗುವುದಕ್ಕೆ ಜನರು ಬಯಸುವುದಿಲ್ಲ. ಆದ ಕಾರಣವೇ ಅವರು ಊರಿನ ಆಚೆ ಇರುತ್ತಾರೆ. ಈ ರೀತಿಯಾದ ಒಂದು ವ್ಯಕ್ತಿಯನ್ನೇ ನಾವು ಇಲ್ಲಿ ನೋಡುತ್ತೇವೆ. ಈ ಘೋರಕರವಾದ ರೋಗದಲ್ಲಿ ಒಳಗಾಗಿದ ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ, ಯಾಕೆಂದರೆ ಆತನಿಗೆ ಯೇಸು ಕ್ರಿಸ್ತನೇ ಕೊನೆಯ ನಿರೀಕ್ಷೆಯಾಗಿದ್ದಾನೆ, ಕೊನೆಯ ನಂಬಿಕೆಯಾಗಿದ್ದಾನೆ. ಎಲ್ಲರಿಂದ ತಳ್ಳಲ್ಪಟ್ಟ ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನು ದಾಹದಿಂದ ಹುಡುಕುತ್ತಿದ್ದಾನೆ. ಒಂಟಿತನದಲ್ಲಿರುವಂತಹ ಒಂದು ವ್ಯಕ್ತಿ ಯೇಸು ಕ್ರಿಸ್ತನು ನಂಬಿಕೆಯಿಂದ ಆತನು ಹುಡುಕುತ್ತಿದ್ದಾನೆ. ಈ ವ್ಯಕ್ತಿ ನೋಡುವಾಗ ಬಹಳ ದಾಹದಿಂದ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ, ಯಾಕೆಂದರೆ ಅವನಿಗೆ ತಿಳಿದಿದೆ ಅವನ ರೋಗ ಬಹಳ ಘೋರಕರವಾದ ರೋಗವಾಗಿದೆ. ಯಾರು ನನ್ನನ್ನು ಗುಣಪಡಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ರೋಗದಲ್ಲಿ ನಾನು ಒಳಗಾಗಿದ್ದೇನೆ. ಆದ ಕಾರಣ ಯೇಸು ಕ್ರಿಸ್ತನನ್ನು ಆತನು ಹುಡುಕುತ್ತಿದ್ದಾನೆ. ಎಲ್ಲಿಯೋ ಅವನು ಯೇಸು ಕ್ರಿಸ್ತನ ಮಾತನ್ನು ಕೇಳಿದ್ದಾನೆ, ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದಾನೆ. ಯೇಸು ಕ್ರಿಸ್ತನು ಎಲ್ಲ ರೋಗವನ್ನು ಗುಣಪಡಿಸುತ್ತಿದ್ದಾನೆ ಎಂಬ ವಿಷಯವನ್ನು ಕೇಳುವಾಗ ಈ ವ್ಯಕ್ತಿಯ ಮನಸ್ಸಿನಲ್ಲಿ, ಆತನ ಜೀವಿತದಲ್ಲಿ ಒಂದು ಸಣ್ಣ ನಿರೀಕ್ಷೆ ಉಂಟಾಯಿತು. ಹಿ ಈಸ್ ಹೋಪ್ಲೆಸ್, ಆತನ ಒಂದು ಡೆಡ್ ಎಂಡ್ ಅಲ್ಲಿ ಬಂದಿದ್ದಾನೆ. ಆದರೆ ಈ ವಿಷಯವನ್ನು ಕೇಳುವಾಗ ಅವನ ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಉಂಟಾಯಿತು, ಒಂದು ಸಣ್ಣ ನಂಬಿಕೆ ಉಂಟಾಯಿತು. ಆದ ಕಾರಣ ಆತನು ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ, ತನ್ನನ್ನು ಗುಣಪಡಿಸುವಂತಹ ಒಂದು ರಕ್ಷಕನನ್ನು ಹುಡುಕುತ್ತಿದ್ದಾನೆ, ದಾಹದಿಂದ ಆಸಕ್ತಿಯಿಂದ ಹುಡುಕುತ್ತಿದ್ದಾನೆ. ಈ ರೋಗವು ಯಾರಿಂದಲೂ ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ಯೇಸು ಕ್ರಿಸ್ತನು ನನ್ನನ್ನು ಗುಣಪಡಿಸಬಹುದು ಎಂಬ ಒಂದು ನಂಬಿಕೆ ಅವನ ಜೀವನದಲ್ಲಿ ಉಂಟಾಯಿತು. ದಾಹದಿಂದ, ನಂಬಿಕೆಯಿಂದ ಹುಡುಕುತ್ತಿದ್ದಾನೆ, ನಿರೀಕ್ಷೆಯಿಂದ ಹುಡುಕುತ್ತಿದ್ದಾನೆ. ಆದರೆ ಇವನು ಮಾಡಿದ ಒಂದು ಕಾರ್ಯ ಕಾನೂನಿನ ಪ್ರಕಾರ, ಅಂದರೆ ಆ ಕಾಲದಲ್ಲಿ ಕಾನೂನಿನ ಪ್ರಕಾರ ಅದು ವಿರೋಧವಾದ ವಿಷಯವಾಗಿತ್ತು.
ಆ ಕುಷ್ಠರೋಗಿಗಳು ಊರಿನ ಒಳಗೆ ಬಂದರೆ ಜನರು ಅವರನ್ನು ಕಲ್ಲಿಂದ ಹೊಡೆದು ಸಾಯಿಸುವುದಕ್ಕೆ ಕಾನೂನು ಇಟ್ ವಾಸ್ ಗಿವಿಂಗ್ ಪರ್ಮಿಷನ್. ಆದರೆ ಈ ವ್ಯಕ್ತಿಯಲ್ಲಿ ನಾವು ಭಯವನ್ನು ನೋಡುವುದಿಲ್ಲ. ಯಾಕೆಂದರೆ ಅವನ ಜೀವನದಲ್ಲಿ ಮರಣ ಹತ್ತಿರದಲ್ಲಿದೆ, ಎಲ್ಲವನ್ನು ಕಳೆದುಕೊಂಡಿದ್ದಾನೆ. ಅವನು ನಾಚಿಕೆ ಪಡುವುದಕ್ಕೆ ಯಾವ ವಿಷಯವೂ ಇಲ್ಲ. ಮರಣ ಆತನಲ್ಲಿ ಜೀವ ಮಾತ್ರವಿದೆ, ಬೇರೆ ಯಾವ ವಿಷಯವೂ ಇಲ್ಲ. ಈ ರೀತಿಯಾದ ಒಂದು ವ್ಯಕ್ತಿ ಅವನ ರಕ್ಷಕನನ್ನು ಹುಡುಕುತ್ತಿದ್ದಾನೆ, ಅವನಿಗೆ ಸ್ವಸ್ಥತೆಯನ್ನು ನೀಡುವ ರಕ್ಷಕನನ್ನು ಹುಡುಕುತ್ತಿದ್ದಾನೆ, ದಾಹದಿಂದ ಹುಡುಕುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇದೇ ಈ ಕುಷ್ಠರೋಗಿಯಲ್ಲಿ ನಾವು ಕಲಿಯುವ ಮೊದಲನೆಯ ವಿಷಯವಾಗಿದೆ. ಈ ವ್ಯಕ್ತಿ ಯೇಸು ಕ್ರಿಸ್ತನನ್ನು ದಾಹದಿಂದ ಹುಡುಕುತ್ತಿದ್ದಾನೆ, ಆಸಕ್ತಿಯಿಂದ ಹುಡುಕುತ್ತಿದ್ದಾನೆ. ಇವನಿಗೆ ತಿಳಿದಿದೆ, ಯಾರು ನನ್ನನ್ನು ಗುಣಪಡಿಸುವುದಕ್ಕೆ ಸಾಧ್ಯವಿಲ್ಲ, ಯಾರು ಇವನನ್ನು ಆ ಬಂಧನದಿಂದ ಬಿಡಿಸುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ಒಂದೇ ನಿರೀಕ್ಷೆಯಾಗಿದೆ, ಯೇಸು ಕ್ರಿಸ್ತನೇ ಒಂದೇ ನಂಬಿಕೆಯಾಗಿದೆ. ಆದ ಕಾರಣ ಅವನು ದಾಹದಿಂದ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ. ಅದು ಮಾತ್ರವಲ್ಲ, ಎರಡನೆಯದಾಗಿ ಇವನಲ್ಲಿ ನಾವು ಭಕ್ತಿಯನ್ನು ನಾವು ನೋಡುತ್ತೇವೆ. ಭಕ್ತಿಯಿಂದ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ. ಅಂದರೆ ಯೇಸು ಕ್ರಿಸ್ತನನ್ನು ಕಂಡಾಗ ಅವನು ಸಾಷ್ಟಾಂಗವಾಗಿ ಯೇಸು ಕ್ರಿಸ್ತನ ಮುಂದೆ ಬಿದ್ದು ಬೇಡಿಕೊಳ್ಳುತ್ತಿದ್ದಾನೆ. ಅವನು ಮಾಡಿದ ಕಾರ್ಯ ಅವನ ಭಕ್ತಿಯನ್ನು ಸೂಚಿಸುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಕುಷ್ಠರೋಗಿಗೆ ತಿಳಿದಿತ್ತು ಅವನು ಶಾಪಗ್ರಸ್ತನಾಗಿದ್ದಾನೆ, ಅಸಹ್ಯವಾಗಿ ಕಂಡು ಬರುತ್ತಿದ್ದಾನೆ, ಘೋರಕರವಾದ ಪರಿಸ್ಥಿತಿಯಲ್ಲಿದ್ದಾನೆ. ಆದ ಕಾರಣ ಯೇಸು ಕ್ರಿಸ್ತನನ್ನು ಕಂಡಾಗ ಅವನು ಸಾಷ್ಟಾಂಗವಾಗಿ ಭಕ್ತಿಯಿಂದ ಆತನ ಮುಂದೆ ಬಿದ್ದು ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಮೂರನೇದಾಗಿ ಈ ವ್ಯಕ್ತಿಯಿಂದ ನಾವು ಕಲಿಯುವ ವಿಷಯವೇನೆಂದರೆ ಅವಸರ. He had urgency. ಒಂದು ಅವಸರದಿಂದ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ. ಇವನು ಯೇಸು ಕ್ರಿಸ್ತನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ಅವನು ಗೋಳಾಡುತ್ತಿದ್ದಾನೆ, ಬೇಡಿಕೊಳ್ಳುತ್ತಿದ್ದಾನೆ. ಅವನ ಜೀವನಕ್ಕೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ, ಸ್ವಸ್ಥತೆಗೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ, ಬಿಡುಗಡೆಗೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯಾಕೆಂದರೆ ಇವನಿಗೆ ತಿಳಿದಿದೆ ಅವನ ಜೀವನದಲ್ಲಿ ಹೆಚ್ಚು ಸಮಯವಿಲ್ಲ, ಅವನ ಕೊನೆಯ ಗಳಿಗೆಯಲ್ಲಿ ಬಂದಿದ್ದಾನೆ. ಯಾಕೆಂದರೆ ವಚನ ಹೇಳುತ್ತದೆ ಅವನು ಪೂರ್ಣವಾಗಿ ಕುಷ್ಠರೋಗವನ್ನು ಹೊಂದಿದ್ದಾನೆ, ಅವನ ಜೀವನದಲ್ಲಿ ಇನ್ನು ಅನೇಕ ಸಮಯವಿಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಅವಸರದಿಂದ ಹುಡುಕುತ್ತಿದ್ದಾನೆ. ಯಾಕೆಂದರೆ ನಾಳೆ ತಡವಾಗಬಹುದು, ನಾಳೆ ಅವನ ಜೀವಂತವಾಗಿದ್ದಾನೆ ಎಂದು ಕೂಡ ಆತನಿಗೆ ಗೊತ್ತಿಲ್ಲ. ನಾಳೆ ಯೇಸು ಕ್ರಿಸ್ತನನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ, ನಾಳೆ ಅವನ ಜೀವನದಲ್ಲಿ ನಿರೀಕ್ಷೆ ಇಲ್ಲ, ನಂಬಿಕೆ ಇಲ್ಲ. ಆದ ಕಾರಣ ಈ ದಿನವೇ ನಾನು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಬೇಕು. ಅವಸರದಿಂದ ಹುಡುಕುತ್ತಿದ್ದಾನೆ. There is no salvation tomorrow. Today is the day of salvation. ಆದ ಕಾರಣ ಅವಸರದಿಂದ ಅವನು ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ. ಅದು ಮಾತ್ರವಲ್ಲ, ಆತನನ್ನು ಕಂಡಾಗ ಬೇಡಿಕೊಳ್ಳುತ್ತಿದ್ದಾನೆ, ಗುಣಪಡಿಸು ಎಂದು ಬೇಡಿಕೊಳ್ಳುತ್ತಿದ್ದಾನೆ, ಶಾಪದಿಂದ ಬಿಡುಗಡೆಯನ್ನು ಕೊಡು ಎಂದು ಬೇಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಇದೇ ಮೂರನೇ ವಿಷಯವಾಗಿದೆ. ನಾಲ್ಕನೇದಾಗಿ ಇವನಲ್ಲಿ ನಾವು ತಗ್ಗುತನವನ್ನು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ವಚನ ಹೇಳುತ್ತದೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ. ಇವನು ನಂಬಿಕೆ ಇಲ್ಲದೆ ಈ ಮಾತುಗಳನ್ನು ಹೇಳುತ್ತಿಲ್ಲ. ಇವನು ಯೇಸು ಕ್ರಿಸ್ತನ ಬಲವನ್ನು ಸಂದೇಹ ಪಡುತ್ತಿಲ್ಲ. ಆದರೆ ಅವನ ಪರಿಸ್ಥಿತಿಯನ್ನು ಅವನು ತಿಳಿದುಕೊಂಡಿದ್ದಾನೆ. ಅವನ ಬಗ್ಗೆ ಅವನಿಗೆ ತಿಳಿದಿದೆ. ಯಾಕೆಂದರೆ ಅವನಿಗೆ ಯೋಗ್ಯತೆ ಇಲ್ಲ, ಶಾಪಗ್ರಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೂ ಅವನಿಗೆ ಯೋಗ್ಯತೆ ಇಲ್ಲ. ನನ್ನನ್ನು ಸ್ವಸ್ಥ ಮಾಡು ಎಂದು ಅಧಿಕಾರದಿಂದ ಕೇಳುವುದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅವನ ಪರಿಸ್ಥಿತಿ ಅವನಿಗೆ ಚೆನ್ನಾಗಿ ತಿಳಿದಿದೆ. ಅವನು ದಾಹದಲ್ಲಿದ್ದಾನೆ, ರೋಗ ನಿವಾರಣೆಯ ಹಸಿವೆಯಲ್ಲಿ ಒಳಗಾಗಿದ್ದಾನೆ. ಆ ಪಾಪದ ಬಂಧನದಿಂದ, ಶಾಪದ ಬಂಧನದಿಂದ ಹೊರಗೆ ಬರುವುದಕ್ಕೆ ಆತನು ದಾಹದಿಂದ ಬಂದಿದ್ದಾನೆ. ಅವನಿಗೆ ತಿಳಿದಿದೆ ಮರಣವೇ ಅವನ ಯೋಗ್ಯತೆ, ನಾಶನವೇ ನನ್ನ ಯೋಗ್ಯತೆ. ಆದರೆ ಯೇಸು ಕ್ರಿಸ್ತನಲ್ಲಿ ನನಗೆ ನಿರೀಕ್ಷೆ ಇದೆ, ನಂಬಿಕೆ ಇದೆ. ಆ ಸಣ್ಣ ನಿರೀಕ್ಷೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ.
ತಗ್ಗುತನದಿಂದ ಬಂದಿದ್ದಾನೆ. ಯೇಸುವೆ ನನ್ನನ್ನು ಗುಣಪಡಿಸು. ತಗ್ಗುತನದಿಂದ ಕೇಳುತ್ತಿದ್ದಾನೆ. ಈಸ್ ನಾಟ್ ಅಧಿಕಾರದಿಂದ ಕೇಳುತ್ತಿಲ್ಲ, ತಗ್ಗುತನದಿಂದ ಕೇಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಗಳೇ, ದಿಸ್ ವಿ ನೀಡ್ ಟು ಲರ್ನ್ ಫ್ರಮ್ ದಿಸ್ ಲೆಪರ್. ಈ ಕುಷ್ಠರೋಗಿಯಿಂದ ನಾವು ಕಲಿಯುವಂತಹ ವಿಷಯವಾಗಿದೆ. ಅದು ಮಾತ್ರವಲ್ಲ, 5ನೇ ವಿಷಯ, ಕೊನೆಯ ವಿಷಯ, ನಾವು ಏನನ್ನು ಕಲಿಯಬೇಕೆಂದರೆ ಯೇಸು ಕ್ರಿಸ್ತನ ಬಳಿಗೆ ಅವನು ನಂಬಿಕೆಯಿಂದ ಬರುತ್ತಿದ್ದಾನೆ. He's coming to Jesus with faith. ನಂಬಿಕೆಯಿಂದ ಬರುತ್ತಿದ್ದಾನೆ. ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಈ ಕುಷ್ಠ ರೋಗಿಯಲ್ಲಿ ಸ್ವಲ್ಪವಷ್ಟು ಅಪನಂಬಿಕೆ ಇರಲಿಲ್ಲ. He know that Jesus can heal him. He can deliver him from this deadly disease. What a beautiful lesson that we can learn. ಆತನ ಸಾಕ್ಷಿಯನ್ನು ನೋಡುವಾಗ ಬಹಳ ಅದ್ಭುತವಾದ ವಿಷಯಗಳನ್ನು ನಾವು ಕಲಿಯಬಹುದು. ಇವನು ನಮಗೆ ನಂಬಿಕೆಯಿಂದ ಬರುವುದಕ್ಕೆ ಹೇಳಿಕೊಡುತ್ತಿದ್ದಾನೆ. ಅವನು ದೇವರ ಬಳಿ ಯೇಸು ಕ್ರಿಸ್ತನನ್ನು ಆಸಕ್ತಿಯಿಂದ ಹುಡುಕಿದನು. ಅದು ಮಾತ್ರವಲ್ಲ, ಭಕ್ತಿಯಿಂದ ಹುಡುಕಿದನು, ಅವಸರದಿಂದ ಹುಡುಕಿದನು, ತಗ್ಗುತನದಿಂದ ಹುಡುಕಿದನು. ಅದು ಮಾತ್ರವಲ್ಲ, ಈಗ ನಂಬಿಕೆಯಿಂದ ಹುಡುಕುತ್ತಿದ್ದಾನೆ. ಅವನಿಗೆ ತಿಳಿದಿದೆ ಯೇಸು ಕ್ರಿಸ್ತನು ಇವನನ್ನು ಗುಣಪಡಿಸುತ್ತಾನೆ. ನಿರೀಕ್ಷೆಯಿಂದ ಒಂದು ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಒಂದು ಪಾಪಿ ಯೇಸು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಹುಡುಕಬೇಕೆಂಬ ವಿಷಯವನ್ನೇ ನಾವು ಇಲ್ಲಿ ಕಲಿಯುತ್ತಿದ್ದೇವೆ. ಈ ರೋಗಿಯ ಜೀವನದಲ್ಲಿ ನಿರೀಕ್ಷೆ ಇರಲಿಲ್ಲ. ಈ ಪಾಪಿಯ ಜೀವನದಲ್ಲಿ ನಂಬಿಕೆ ಇರಲಿಲ್ಲ. ಎಲ್ಲರಿಂದ ತಳ್ಳಲ್ಪಟ್ಟ ಒಂದು ವ್ಯಕ್ತಿಯಾಗಿದ್ದಾನೆ. ಅದು ಮಾತ್ರವಲ್ಲ, ಯಾವ ಕಡೆ ಹೋಗಬೇಕೆಂಬ ದಿಕ್ಕು ಅವನ ಜೀವನದಲ್ಲಿ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅವನು ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದಾನೆ. ಇಲ್ಲಿ ನಾವು ಕಲಿಯುವ ವಿಷಯವೇನೆಂದರೆ, ಮರಣಕರವಾದ ರೋಗದಿಂದ ಯೇಸು ಕ್ರಿಸ್ತನಲ್ಲಿ ಅವನು ಬಂದನು. ಒಂದು ನಿರೀಕ್ಷೆ. he just lost everything in his life. ಇಂತಹ ಪರಿಸ್ಥಿತಿಯಲ್ಲಿ ಅವನು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುತ್ತಿದ್ದಾನೆ. ಆದರೆ ಈ ವಿಷಯಗಳಿಂದ ಯೇಸು ಕ್ರಿಸ್ತನ ಬಳಿಗೆ ನಾವು ಬಂದಾಗ ನಾವು ಬೇರೆಗೈಯಿಂದ ಹಿಂದಕ್ಕೆ ಹೋಗುವುದಿಲ್ಲ. ಈ ಕುಷ್ಠರೋಗಿ ಆತ ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ಹುಡುಕಿದನು, ಅದನ್ನು ಆಸಕ್ತಿಯಿಂದ ಹುಡುಕಿದನು, ಭಕ್ತಿಯಿಂದ ಹುಡುಕಿದನು, ತಗ್ಗುತನದಿಂದ ಹುಡುಕಿದನು. ಆದ ಕಾರಣ ಸ್ವಸ್ಥತೆಯನ್ನು ಅವನು ಹೊಂದಿಕೊಂಡನು. ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮಲ್ಲೂ ಅನೇಕರು ರೋಗದಲ್ಲಿ ಒಳಗಾಗಿದ್ದೇವೆ. ಕೆಲವು ಶಾರೀರಿಕವಾದ ರೋಗಗಳು, ಕೆಲವು ಮಾನಸಿಕವಾದ ರೋಗಗಳು, ಕೆಲವು ಆತ್ಮೀಕವಾದ ರೋಗಗಳು. ಕೆಲವು ರೋಗಗಳಿಗೆ ವೈದ್ಯರು ಗುಣಪಡಿಸಬಹುದು. ವಿ ಕ್ಯಾನ್ ಜಸ್ಟ್ ಗೋ ಟು ಹಾಸ್ಪಿಟಲ್, ಟೇಕ್ ಮೆಡಿಸಿನ್ ಅಂಡ್ ವಿ ಕ್ಯಾನ್ ಗೆಟ್ ಹೀಲ್ಡ್. ಆದರೆ ಶಾಪದಿಂದ ಬರುವ ರೋಗ, ಪಾಪದಿಂದ ಬರುವ ರೋಗವನ್ನು ವೈದ್ಯರು ಗುಣಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಹಾಸ್ಪಿಟಲ್ ಗುಣಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮಹಾವೈದ್ಯನ ಅಗತ್ಯವಿದೆ. ಯೆಹೋವ ರಫನ ಅಗತ್ಯವಿದೆ. ಯೇಸು ಕ್ರಿಸ್ತನ ಅಗತ್ಯವಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಕೆಲವು ಮಾನಸಿಕವಾದ ರೋಗವನ್ನು ಸೈಕ್ಯಾಟ್ರಿಸ್ಟ್ ಹೋಗಬಹುದು. they will give some medicine, you'll be okay. ಆದರೆ ಪಾಪದಿಂದ ಶಾಪದಿಂದ ಬರುವ ಮಾನಸಿಕ ರೋಗಕ್ಕೆ ಯೇಸು ಕ್ರಿಸ್ತನೇ ವೈದ್ಯನಾಗಿದ್ದಾನೆ. ಆತನೊಬ್ಬನೇ ನಮ್ಮನ್ನು ಗುಣಪಡಿಸುವುದಕ್ಕೆ ಸಾಧ್ಯ. ಅದು ಮಾತ್ರವಲ್ಲ, ಶಾಪದಿಂದ ವಂಶವಾಗಿ ಶಾಪದಿಂದ ಬರುವ ರೋಗವನ್ನು ಯಾವ ವೈದ್ಯನು ಗುಣಪಡಿಸುವುದಕ್ಕೆ ಸಾಧ್ಯವಿಲ್ಲ. ಯಾವ ಸೈಂಟಿಸ್ಟ್ ಇಲ್ಲ, ಯಾವ ಮೆಡಿಸಿನ್ ಇಲ್ಲ. ಅದಕ್ಕೆ ಮಹಾವೈದ್ಯನ ಅಗತ್ಯತೆ ಇದೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇಫ್ ಯು ವಾಂಟ್ ಡೆಲಿವರೆನ್ಸ್ ಫ್ರಮ್ ದ ಜನರೇಷನಲ್ ಕರ್ಸ್, ಇಟ್ಸ್ ಓನ್ಲಿ ಜೀಸಸ್ who can deliver you today. ಯೇಸು ಕ್ರಿಸ್ತನು ಮಾತ್ರ ನಿರೀಕ್ಷೆಯಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನಲ್ಲಿ ಮಾತ್ರ ಗುಣವಿದೆ. ಇಟ್ ಮೇ ಬಿ ಎಂತಹ ರೋಗವಾಗಿರಲಿ, ಯೇಸು ಕ್ರಿಸ್ತನು ಮಾತ್ರ ನಿಮ್ಮನ್ನು ಗುಣಪಡಿಸುವುದಕ್ಕೆ ಸಾಧ್ಯವಿದೆ. ನೀವು ಯೇಸು ಕ್ರಿಸ್ತನಿಂದ ಗುಣವನ್ನು
ಶಾರೀರಿಕವಾದ ಒಂದು ದಿವಸ, ಶಾರೀರಿಕವಾದ ರೋಗ ಒಂದು ದಿವಸದಲ್ಲಿ ಗುಣವಾಗಬಹುದು. ಆದರೆ ಪಾಪದಿಂದ ಬರುವ ರೋಗ, ಶಾಪದಿಂದ ಬರುವ ರೋಗಕ್ಕೆ ನಾವು ಪ್ರತಿ ದಿವಸ ಯೇಸು ಕ್ರಿಸ್ತನನ್ನು ನಾವು ಹುಡುಕಬೇಕು. ಎವ್ರಿ ಡೇ, ನಾಟ್ ಜಸ್ಟ್ ಸಂಡೇ. ಆದ ಕಾರಣ ಕುಷ್ಠರೋಗಿಯ ಹಾಗೆ ನಾವು ಕೂಡ ಪ್ರತಿ ದಿವಸ ಯೇಸು ಕ್ರಿಸ್ತನನ್ನು ದಾಹದಿಂದ ಹುಡುಕಬೇಕು, ಅವಸರದಿಂದ ಹುಡುಕಬೇಕು, ಭಕ್ತಿಯಿಂದ ಹುಡುಕಬೇಕು. ಯಾಕೆಂದರೆ ನಾಳೆ ತಡವಾಗಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಭಕ್ತಿಯಿಂದ ನಾವು ಹುಡುಕೋಣ, ತಗ್ಗುತನದಿಂದ ಹುಡುಕೋಣ. ಅದು ಮಾತ್ರವಲ್ಲ, ನಂಬಿಕೆಯಿಂದ ಹುಡುಕೋಣ. ಇಫ್ ವಿ ಆರ್ ಡೂಯಿಂಗ್ ಟುಡೇ, ಯೇಸು ಕ್ರಿಸ್ತನು ನಮ್ಮನ್ನು ಗುಣಪಡಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನು ಕುಷ್ಠರೋಗಿಗೆ ಹೇಳಿದ ಹಾಗೆ ನಮಗೂ ಹೇಳುತ್ತಿದ್ದಾನೆ. ದಟ್ ಇಸ್ ವಾಟ್ ಹಿ ಈಸ್ ಸೇಯಿಂಗ್ ಟುಡೇ. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಆದರೆ ನಾವು ಯೇಸು ಕ್ರಿಸ್ತನನ್ನು ಆಸಕ್ತಿಯಿಂದ ಹುಡುಕುತ್ತಿದ್ದೇವೋ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ? ಅವಸರದಿಂದ ನಾವು ಹುಡುಕುತ್ತಿದ್ದೇವೋ? ಭಕ್ತಿಯಿಂದ ಹುಡುಕುತ್ತಿದ್ದೇವೋ? ತಗ್ಗುತನದಿಂದ ಹುಡುಕುತ್ತಿದ್ದೇವೋ? ನಂಬಿಕೆಯಿಂದ ಹುಡುಕುತ್ತಿದ್ದೇವೋ? ದಟ್ ಈಸ್ ವಾಟ್ ದ ಕ್ವೆಶ್ಚನ್ ಟುಡೇ. ಈ ದಿನ ಅನೇಕರಲ್ಲಿ ಆಸಕ್ತಿ ಇಲ್ಲ. ವಿ ಆರ್ ಗೋಯಿಂಗ್ ಎವ್ರಿವೇರ್. ನಾವು ಎಲ್ಲವನ್ನು ಟ್ರೈ ಮಾಡುವುದಕ್ಕೆ ನಮಗೆ ಆಸಕ್ತಿ ಇದೆ. ನಾವು ಡಾಕ್ಟರ್, ಈ ಡಾಕ್ಟರ್ ಇಲ್ಲಾಂದ್ರೆ ಆ ಡಾಕ್ಟರ್, ಈ ಮೆಡಿಸನ್ ಇಲ್ಲ, ಆಲೋಪತಿ ಇಲ್ಲಾಂದ್ರೆ ಹೋಮಿಯೋಪತಿ, ಆಯುರ್ವೇದಿಕ್, ಅನೇಕ ಟ್ರೈ ಮಾಡುವುದಕ್ಕೆ ನಮಗೆ ಆಸಕ್ತಿ ಇದೆ. ಆದರೆ ಯೇಸು ಕ್ರಿಸ್ತನಲ್ಲಿ ಬರುವುದಕ್ಕೆ ನಮಗೆ ಆಸಕ್ತಿ ಇಲ್ಲ. ಯಾಕೆಂದರೆ ಸೈತಾನನಿಗೆ ತಿಳಿದಿದೆ, ಮಹಾವೈದ್ಯನ ಬಳಿಗೆ ಬರುವಾಗ ಜನರು ಶಾಪದಿಂದ ಬಿಡುಗಡೆ ಹೊಂದುತ್ತಾರೆ, ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ. ಆದ ಕಾರಣ ಸೈತಾನನು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಅವರನ್ನು ಬಿಡುವುದಿಲ್ಲ. ಬಟ್ ಟುಡೇ ಐ ವಾಂಟ್ ಟು ಸೇ ಟು ಯು, ಈ ದಿನ ನೀವು ಆಸಕ್ತಿಯಿಂದ ಯೇಸು ಕ್ರಿಸ್ತನನ್ನು ಹುಡುಕಿರಿ. ನಾಟ್ ಜಸ್ಟ್ ಭಾನುವಾರ, ಪ್ರತಿ ದಿವಸ ಆತನನ್ನು ಹುಡುಕಬೇಕು. ನನ್ನ ಪಾಪದ ವಿಮೋಚನೆಯ ಅವಸರ ನನ್ನಲ್ಲಿ ಇರಬೇಕು. ಯಾಕೆಂದರೆ ಪಾಪ ವಿಮೋಚನೆಯಾಗಲಿಲ್ಲವೆಂದರೆ ನಾನು ನಿತ್ಯ ಮರಣದಲ್ಲಿ ಒಳಗಾಗುತ್ತೇನೆ. ನಿತ್ಯ ಜೀವದಲ್ಲಿ ಒಳಗಾಗುವುದಿಲ್ಲ, ನಿತ್ಯ ಮರಣದಲ್ಲಿ ಒಳಗಾಗುತ್ತೇನೆ. ಆದ ಕಾರಣ ನನ್ನಲ್ಲಿ ಪಾಪ ವಿಮೋಚನೆಯ ಅವಸರ ನನ್ನಲ್ಲಿ ಇರಬೇಕು. ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ನಿಜವಾದ ಭಕ್ತಿ ಇದೆಯೋ? ಆರ್ ಎಲ್ಸ್ ಕೇವಲ ಬಾಯಿ ಮಾತು ಆಗಿದೆಯೋ? ತೋರಿಕೆಯ ಮಾತು ಆಗಿದೆಯೋ? ಮನುಷ್ಯರು ಮುಖವನ್ನು ನೋಡುತ್ತಾರೆ, ಆದರೆ ದೇವರು ನಿಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಾಗ ನಿಜವಾದ ಭಕ್ತಿಯಿಂದ ಬರಬೇಕು. ಪಾಸ್ಟರ್ನ ಮುಂದೆ ಅನೇಕ ಡ್ರಾಮಾ ಮಾಡಬಹುದು, ಮನುಷ್ಯರ ಮುಂದೆ ಅನೇಕ ಡ್ರಾಮಾಗಳು ನಾವು ಮಾಡಬಹುದು. ಆದರೆ ಯೇಸು ಕ್ರಿಸ್ತನ ಬಳಿಗೆ ನಾವು ಡ್ರಾಮಾ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸಿನ ಅಂತರಾಳದ ವಿಷಯಗಳು, ಅನೇಕ ವಿಷಯಗಳು ಆತನು ತಿಳಿದುಕೊಂಡಿದ್ದಾನೆ. ಅದು ಮಾತ್ರವಲ್ಲ, ನನ್ನಲ್ಲಿ ತಗ್ಗುತನವಿದೆಯೋ? ಇಂದಿನ ಅನೇಕ ಕ್ರೈಸ್ತರು ಸೈತಾನನ ಹಾಗೆ ಗರ್ವದಿಂದ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುತ್ತಿದ್ದೇವೆ. ದಟ್ ಇಸ್ ವಾಟ್ ಪ್ರಾಸ್ಪೆರಿಟಿ ಗಾಸ್ಪಲ್, ದ ಫಾಲ್ಸ್ ಗಾಸ್ಪಲ್ ಇಸ್ ಟೀಚಿಂಗ್. ಇಂದಿನ ಒಂದು ಸುಳ್ಳು ಬೋಧಕರು ಹೇಳುವ ವಿ ಕ್ಯಾನ್ ಕಮ್ ಅಧಿಕಾರದಿಂದ. ನೋ, ನಮಗೆ ಯೋಗ್ಯತೆ ಇಲ್ಲ. ನಮಗೆ ಆತನ ಕೃಪೆಯ ಮೂಲಕ ಆತನ ತಂದೆಯನ್ನು ಕರೆಯುವ ಯೋಗ್ಯತೆಯನ್ನು ನಮಗೆ ನೀಡಿದ್ದಾನೆ. ಇಟ್ ಈಸ್ ನಾಟ್ ವಿ ಎಂಟೈಟಲ್ಡ್ ಫಾರ್ ದಿಸ್. ಆದರೆ ದೇವರು ಪ್ರೀತಿಯ ಮೂಲಕ, ಕರುಣೆಯ ಮೂಲಕ, ಆತನ ತ್ಯಾಗದ ಮೂಲಕ ಆತನ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ. ಆದ ಕಾರಣ ನಾವು ಸೈತಾನನ ಹಾಗೆ ಗರ್ವದಿಂದ ಬರದೆ ತಗ್ಗುತನದಿಂದ ಆತನ ಬಳಿಗೆ ನಾವು ಬರೋಣ. ಅದು ಮಾತ್ರವಲ್ಲ, ನಂಬಿಕೆಯಿಂದ ಬರೋಣ. ನಂಬಿಕೆ ಕೇವಲ ಬಾಯಿ ಮಾತುಗಳಾಗಿದೆಯೋ ಅಥವಾ ಕಾರ್ಯರೂಪವಾಗಿದೆಯೋ? ನಮ್ಮ ಮನಸ್ಸನ್ನು ನಾವು ನೋಡೋಣ. ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಆತನು ಸ್ವಸ್ಥ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. He is just calling you today. ನನ್ನ ಬಳಿಗೆ ಬಾ. ನಿನ್ನ ರೋಗ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಶಾಪ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಪಾಪ ಎಷ್ಟೇ ದೊಡ್ಡದಾಗಿರಲಿ, ಐ ಡೋಂಟ್ ಕೇರ್. ನಿನ್ನನ್ನು ಶುದ್ಧಪಡಿಸಲು ನನಗೆ ಮನಸ್ಸುಂಟು. ನಿನ್ನನ್ನು ಗುಣಪಡಿಸಲು ನನಗೆ ಮನಸ್ಸುಂಟು. ನಿನ್ನ ಬಂಧನದಿಂದ ಬಿಡಿಸುವುದಕ್ಕೆ ನನಗೆ ಮನಸ್ಸುಂಟು. ನನ್ನ ಪ್ರಿಯ ಮಗಳೇ, ನನ್ನ ಪ್ರಿಯ ಮಗನೇ, ನನ್ನ ಬಳಿಗೆ ಬಾ. ನಾನು ನಿನ್ನನ್ನು ಶುದ್ಧಪಡಿಸುತ್ತೇನೆ.
ನಂಬಿಕೆಯಿಂದ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಡೋಂಟ್ ಕೇರ್ ನಿಮ್ಮ ಡಾಕ್ಟರ್ ರಿಪೋರ್ಟ್ ಏನು ಹೇಳ್ತದೆ. ಯು ಡೋಂಟ್ ಕೇರ್. ಇಟ್ ಇಸ್ ಗಾಡ್ ಹೂ ಕ್ಯಾನ್ ಹೀಲ್ ಯು. ಕುಷ್ಠರೋಗವನ್ನು ಗುಣಪಡಿಸಿದ ಯೇಸು ಕ್ರಿಸ್ತನು ಈ ದಿನವೂ ನಮ್ಮ ಶಾಪವನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ, ಪಾಪವನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಯು ನೀಡ್ ಟು ಕಮ್ ಟು ಜೀಸಸ್. ಯು ಕೆನಾಟ್ ಗೋ ಎನಿವೇರ್. ನೀವು ಎಲ್ಲ ಕಡೆ ತಿರುಗಿಕೊಂಡರೆ ನಿಮಗೆ ಬಿಡುಗಡೆ ಸಿಗುವುದಿಲ್ಲ. ಯೇಸು ಕ್ರಿಸ್ತನ ಪಾದದಲ್ಲಿ ಮಾತ್ರ ನಿಮಗೆ ಬಿಡುಗಡೆ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ದಟ್ ಇಸ್ ನಾಟ್ ಓನ್ಲಿ ವಾಟ್ ವಿ ಲರ್ನ್ ಹಿಯರ್. ಅದು ಮಾತ್ರವಲ್ಲ, ಇಲ್ಲಿ ಕಲಿಯುವ ಇನ್ನೊಂದು 2 ವಿಷಯವೇನೆಂದರೆ, ಯೇಸು ಕ್ರಿಸ್ತನನ್ನು ನೋಡುವಾಗ ಇಂದಿನ ಕಳ್ಳ ಬೋಧಕರ ಹಾಗೆ ಇಲ್ಲ. ಇವರು ಯೇಸು ಕ್ರಿಸ್ತನ ಕುಷ್ಠರೋಗಿಯನ್ನು ಗುಣಪಡಿಸುತ್ತಾನೆ. ಅಂಡ್ ಹಿ ಸೆಲ್ಲಿಂಗ್, ಯಾರಿಗೂ ಹೇಳಬೇಡ, ಕೇವಲ ಯಾಜಕನ ಬಳಿ ಹೋಗು, ನಿನ್ನನ್ನು ತೋರಿಸಿಕೋ, ಎಕ್ಸಾಮಿನ್ ಯೋರ್ ಸೆಲ್ಫ್. ಅದು ಮಾತ್ರವಲ್ಲ, ಕೃತಜ್ಞತೆ ಕಾಣಿಯನ್ನು ನಿನ್ನ ಕೊಟ್ಟು ಮುಂದಕ್ಕೆ ಹೋಗು. ಹಿ ವಾಸ್ ನಾಟ್ ಪಬ್ಲಿಸೈಸ್, ಹಿ ವಾಸ್ ನಾಟ್ ಪಬ್ಲಿಸಿಟಿ ಮಾಡಲಿಲ್ಲ. ಆತ ಎಲ್ಲರಿಗೂ ಹೋಗುವಂತೆ ಹೇಳಲಿಲ್ಲ. He was not taking videos like ಇಂದಿನ ಕಳ್ಳ ಬೋಧಕರ ಹಾಗೆ ಈ ವಿಷಯಗಳನ್ನು ವಿಡಿಯೋ ಮಾಡಿ ಅನೇಕರಿಗೆ ಸುಳ್ಳಿನ ವಿಷಯವನ್ನು ಪ್ರಚಾರ ಮಾಡುತ್ತಿರಲಿಲ್ಲ. He was so beautiful. ನಮ್ಮೆಲ್ಲರಿಗೂ ಉದಾಹರಣೆಯಾಗಿದ್ದಾನೆ. ಸೇವಕರು ಯಾವ ರೀತಿಯಲ್ಲಿರಬೇಕೆಂಬ ಉದಾಹರಣೆಯನ್ನು ಯೇಸು ಕ್ರಿಸ್ತನು ಹೇಳಿಕೊಡುತ್ತಿದ್ದಾನೆ. ಅದು ಮಾತ್ರವಲ್ಲ, ಈ ಕುಷ್ಠರೋಗಿ ಇಂದಿನ ಭಕ್ತರ ಹಾಗೆ ಇಲ್ಲ. ಅವನ ಸಾಕ್ಷಿಯನ್ನು ಮುಚ್ಚುಮರೆ ಮಾಡಲಿಲ್ಲ. ಅವನ ಜೀವನದಲ್ಲಿ ಕೃತಜ್ಞತೆ ಉಂಟಾಯಿತು. ಅವನ ಮನಸ್ಸಿನಲ್ಲಿ ಹೆಚ್ಚಾದ ಕೃತಜ್ಞತೆ ಉಂಟಾಯಿತು. He was not keeping quiet. ಅನೇಕ ಕ್ರೈಸ್ತರು ಇಂದು ನಾವು ದೇವರ ಸಾಕ್ಷಿಯನ್ನು ಹೇಳುತ್ತಿಲ್ಲ. ನಾವು ಆ ಕೃತಜ್ಞತೆ ಇಲ್ಲ. ದೇವರು ನಮಗೆ ಒಂದು ಗೂಡಾರವನ್ನು ನೀಡುವಾಗ ನಮ್ಮ ಪ್ರಾರ್ಥನೆ ಏನಾಗಿದೆ ಗೊತ್ತಾ? ನಾವು ಗೂಡಾರಕ್ಕೋಸ್ಕರ ನಾವು ಸ್ತೋತ್ರವನ್ನು ಹೇಳುತ್ತಿಲ್ಲ. ದೇವರೇ, ಇನ್ನು ಸ್ವಲ್ಪ ಗೋಲ್ಡ್ ಹಾಕಿರುವ ಗೂಡಾರ ನನಗೆ ನೀಡು, ಇನ್ನು 2nd ಫ್ಲೋರ್ ಇರುವಂತಹ ಗೂಡಾರವನ್ನು ನೀಡು. ಒಂದು ಸಣ್ಣ ಕಾರ್ ಕೊಡುವಾಗ ಅದಕ್ಕೆ ನಾವು ಕೃತಜ್ಞತೆ ಹೇಳುವ, ದೇವರೇ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ದೊಡ್ಡದಾದ ಕಾರ್ ನೀಡು. ಆದರೆ ಕುಷ್ಠರೋಗಿ ಇಂದಿನ ಭಕ್ತರ ಹಾಗೆ ಇಲ್ಲ. is so good example for us. ನಾವು ಹೇಗೆ ಇರಬೇಕು, ದೇವರ ರಾಜ್ಯವನ್ನು ಹೇಗೆ ನಾವು ಕೃತಜ್ಞತೆಯಿಂದ ಬೆಳೆಸಬೇಕೆಂಬ ವಿಷಯವನ್ನು ನಮಗೆ ಹೇಳಿಕೊಡುತ್ತಿದ್ದಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಕುಷ್ಠರೋಗಿಯ ಹಾಗೆ ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಂಬಿಕೆಯಿಂದ, ಭಕ್ತಿಯಿಂದ, ತಗ್ಗುತನದಿಂದ, ಅವಸರದಿಂದ, ಆಸಕ್ತಿಯಿಂದ ಆತನ ಬಳಿಗೆ ನಾವು ಬರೋಣ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಹಾಗೆ ದೇವರ ರಾಜ್ಯಕ್ಕೆ ಮಹಿಮೆ ತರುವ ಕಾರ್ಯದಲ್ಲಿ ನಾವು ಒಳಗಾಗೋಣ. ನಮ್ಮನ್ನು ಬೆಳೆಸುವಂಥ ಕಾರ್ಯವಲ್ಲ, ದೇವರಿಗೆ ಮಹಿಮೆ ತರುವಂತಹ ಕಾರ್ಯ. ಅದು ಮಾತ್ರವಲ್ಲ, ಈ ಕುಷ್ಠರೋಗಿಯ ಹಾಗೆ ಕೃತಜ್ಞತೆಯಿಂದ ನಮ್ಮ ಹೃದಯವನ್ನು ನಾವು ದೇವರಿಗೆ ನೀಡೋಣ. ಆತನು ಮಾಡಿದ ಎಲ್ಲ ಕಾರ್ಯವನ್ನು ನೆನೆಸಿ ಪ್ರತಿ ದಿವಸ ಆತನಿಗೆ ಕೃತಜ್ಞತೆ ಹೇಳುವುದನ್ನು ನಾವು ಮರೆಯದೆ ಮುಂದೆ ಹೋಗೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆತನು ಕೇಳಿದನು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ದಟ್ ಇಸ್ ವಾಟ್ ಹಿ ಈಸ್ ಟೆಲ್ಲಿಂಗ್ ಯು ಟುಡೇ. ನಿಮ್ಮ ರೋಗಕ್ಕೆ ಆತನೇ ಸ್ವಸ್ಥನಾಗಿದ್ದಾನೆ, ವೈದ್ಯನಾಗಿದ್ದಾನೆ. ನಿಮ್ಮ ಶಾಪ, ನಿಮ್ಮ ರೋಗ ಎಲ್ಲವನ್ನು ನಿವಾರಣೆ ಮಾಡಲು ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ವುಡ್ ಯು ಕಮ್ ಟು ಜೀಸಸ್ ಟುಡೇ? ನೀವು ಯೇಸು ಕ್ರಿಸ್ತನ ಬಳಿಗೆ ನೀವು ಬರುತ್ತೀರೋ ಈ ದಿನ? ಇಫ್ ಯು ಕಮ್, you will find deliverance in him. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ಸಾರಿ ನಾವು ಭೇಟಿ ಮಾಡುವವರೆಗೆ ಆತನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಮರೆಮಾಚಿ ನಿಮ್ಮನ್ನು ಪ್ರತಿ ದಿವಸ ನಡೆಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. God bless you. See you once again.